ಎಲ್ಲರಿಗೂ ನಮಸ್ಕಾರ. ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ. ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಈ ವಿಡಿಯೋ ಯಾವುದ್ರ ಬಗ್ಗೆ ಅಂತ. ನಾನು ಈ ಮನೇನ ಯಾರ ಹೆಲ್ಪು ಇಲ್ಲದೆ ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀನಿ, ಹಾಗೆ ಹೇಗೆ ನನ್ನ ಕೆಲಸಗಳನ್ನೆಲ್ಲ ಮ್ಯಾನೇಜ್ ಮಾಡ್ತಿದ್ದೀನಿ ಅನ್ನೋದನ್ನ ಈ ವಿಡಿಯೋನಲ್ಲಿ ನಾನು ಡೀಟೇಲ್ ಆಗಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋನಲ್ಲಿ ನಾನು ಕೆಲವೊಂದು ಟಿಪ್ಸ್ನ ಕೂಡ ಶೇರ್ ಮಾಡಿದ್ದೀನಿ, ಸೊ ದಟ್ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಆ್ಯಂಡ್ ಸ್ಟಾರ್ಟಿಂಗ್ ಫ್ರಮ್ ಅಂದರೆ ಇವತ್ತಿನ ವಿಡಿಯೋ ಸ್ಟಾರ್ಟಿಂಗ್ ಫ್ರಮ್ ಡೈನಿಂಗ್ ಟೇಬಲ್. ಯಾಕಂದರೆ ನಮ್ಮ ಮನೆಯಲ್ಲಿ ಡೈನಿಂಗ್ ಟೇಬಲ್ ಎಷ್ಟು ಕ್ಲೀನ್ ಮಾಡಿರ್ತೀನೋ ಅಷ್ಟು ಬೇಗ ಅದರಲ್ಲಿ ಎಲ್ಲನೂ ಸೇರುತ್ತೆ. ಲೈಕ್ ರ್ಯಾಂಡಮ್ ಐಟಮ್ಸ್ ಏನೇ ನೋಡ್ಬೋದು ನೀವು. ಈ ಮಿಕ್ಸರ್ ಗ್ರೈಂಡರ್ ಇದೆ ಅಲ್ವಾ, ಅದು ಈ ಡೈನಿಂಗ್ ಟೇಬಲ್ ಮೇಲೆ ಇದೆ. ಯಾಕಂದರೆ ನಾನು ಕಿಚನಲ್ಲಿ ಯೂಸ್ ಮಾಡೋವಂಥ ಎಲೆಕ್ಟ್ರಿಕಲ್ ಪಾಯಿಂಟ್ ಇದೆ ಅಲ್ವಾ, ಅದು ಹಾಳಾಗಿದೆ. ಅದನ್ನ ರಿಪೇರ್ ಮಾಡಿಸ್ಬೇಕು. ಸೊ ಅದಕ್ಕೋಸ್ಕರ ನಾನೇನ್ ಮಾಡ್ತಿದ್ದೀನಿ, ಇಲ್ಲಿ ಡೈನಿಂಗ್ ಏರಿಯಾ ಹತ್ರ ಒಂದು ಪ್ಲಗ್ ಪಾಯಿಂಟ್ ಇದೆ, ಅಲ್ಲಿ ಯೂಸ್ ಮಾಡ್ತಿದ್ದೀನಿ. ಸೊ ಅಲ್ಲಿ ಗ್ರೈಂಡ್ ಮಾಡೋದಕ್ಕೆ ಅಂತ ತಗೊಂಡ್ಬಿಟ್ಟು ಅಲ್ಲೇ ಇಟ್ಬಿಟ್ಟಿದ್ದೆ. ಅದ್ರ ಜೊತೆನಲ್ಲಿ ವಿಡಿಯೋ ಮಾಡೋದಕ್ಕೆ ಅಂದ್ಬಿಟ್ಟು ಈ ತರ ವೆರೈಟಿ ಆಫ್ ಟ್ರೈಪಾಡ್ಸ್ ಯೂಸ್ ಮಾಡ್ತೀನಿ. ಡಿಫ್ರೆಂಟ್ ಡಿಫ್ರೆಂಟ್ ಆಂಗಲ್ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬೇಕು ಅಂತ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರ್ತೀನಿ. ಸೊ ಅದನ್ನ ಕೂಡ ತೆಗ್ದಿಟ್ಟಿದ್ದಾಯ್ತು. ಅಂಡ್ ಈ ಒಂದು ಪರ್ಟಿಕ್ಯುಲರ್ ಫ್ಯಾನ್ ಇದೆ ಅಲ್ವಾ, ಇದು ನನ್ನ ಹಸ್ಬೆಂಡ್ ನನಗೆ ಲಾಸ್ಟ್ ಇಯರ್ ಕೊಡಿಸಿದ್ರು. ಅಡ್ಗೆ ಮನೇಲಿ ನಿಂತ್ಕೊಂಡು ಕೆಲಸ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಸಮ್ಮರ್ ಟೈಮಲ್ಲಿ. ಈ ಪೋರ್ಟಬಲ್ ಫ್ಯಾನ್ ನಲ್ಲಿ ಈ ತರ ಸೆಟ್ಟಿಂಗ್ಸ್ ಕೊಟ್ಟಿರ್ತಾರೆ. ಕೆಳಗಡೆ ಫ್ಯಾನ್ ಇದೆ, ಮೇಲ್ಗಡೆ ಲಿಡ್ ನ ಓಪನ್ ಮಾಡಿದ್ರೆ ಅದರಲ್ಲಿ ಐಸ್ ವಾಟರ್ ಎಲ್ಲ ಆಡ್ ಮಾಡ್ಕೊಂಡು ಈ ಫ್ಯಾನ್ ನ ಆನ್ ಮಾಡಿದ್ರೆ ನಮ್ಗೆ ಕೋಲ್ಡ್ ಆಗಿರುವಂತ ಮಿಸ್ಟಿ ಫಾಗ್ ತರ ಬರುತ್ತೆ ಅದರಿಂದ ಆಚೆ. ಆನ್ ಮಾಡಿ ಬೇಕಂದ್ರೆ ತೋರಿಸ್ತೀನಿ. ಇವತ್ತು ನಂಗೆ ಟೈಮ್ ಇಲ್ಲ ಅಂತ ನಾನು ಮಾಡಿಲ್ಲ ಅಷ್ಟೇನೆ. ಸೊ ಅದನ್ನ ಆನ್ ಮಾಡಿದಾಗ ಆ ಫ್ಯಾನ್ ಯಾವ ಡೈರೆಕ್ಷನ್ ಅಲ್ಲಿ ಇಟ್ಟಿರ್ತೀವೋ ಆ ಡೈರೆಕ್ಷನ್ ಇಂದ ನಮ್ ಕಡೆಗೆ ಬರುತ್ತೆ ಆ ಮಿಸ್ಟ್ ಎಲ್ಲಾನು. ಸೊ ದಟ್ ಅದು ಕೂಲ್ ಆಗಿರುತ್ತೆ. ಅಂಡ್ ನಾನು ಎಸ್ಪೆಷಲಿ ಕಿಚನ್ ನಲ್ಲಿ ಇಟ್ಕೊಂಡು ಇದನ್ನ ಯೂಸ್ ಮಾಡ್ತೀನಿ. ಅವಾಗ ನನಗೆ ಸ್ವಲ್ಪನಾದ್ರೂ ತಣ್ಣಗಾಗುತ್ತೆ ಅನ್ನೋ ಫೀಲ್ ಇರುತ್ತೆ ಅಷ್ಟೇನೆ. ಯಾರಿಗಾದ್ರೂ ಈ ಪ್ರಾಡಕ್ಟ್ ಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಸೊ ಇದನ್ನೆಲ್ಲ ತೆಗ್ದಿಟ್ಟಿದ್ಮೇಲೆ ಡೈನಿಂಗ್ ಟೇಬಲ್ನ ಒಂದ್ಸಲ ಕ್ಲೀನ್ ಮಾಡಿ ವೆಟ್ ಕ್ಲಾತ್ನಲ್ಲಿ ಒಂದ್ಸಲ ಎಲ್ಲ ಚೆನ್ನಾಗಿ ಒರೆಸ್ಕೊಂಡು ಅದನ್ನ ನೆಕ್ಸ್ಟೇನೆ ನಾನು ಡ್ರೈ ಕ್ಲಾತ್ನಲ್ಲಿ ಇನ್ನೊಂದ್ಸಲ ಒರೆಸ್ಕೊಳ್ತಾ ಇದ್ದೀನಿ, ಸೊ ದಟ್ ಬೇಗ ಡ್ರೈ ಆಗುತ್ತೆ ಅಂತ. ಆ್ಯಂಡ್ ಯಾರಾದರೂ ಫರ್ನಿಚರ್ ತೊಗೊಳೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ದಯವಿಟ್ಟು ಡಾರ್ಕ್ ಕಲರ್ ಫರ್ನಿಚರ್ಸ್ ಮಾತ್ರ ತೊಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಅದ್ರ ಮೇಲೆ ಏನಾದ್ರು ಧೂಳು ಕೂತಿತ್ತು ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಆಲ್ಟರ್ನೇಟಿವ್ ಡೇಸ್ ಅಂತೂ ಇದನ್ನು ಕ್ಲೀನ್ ಮಾಡ್ತಾನೆ ಇರಬೇಕು. ಆ್ಯಂಡ್ ನಮ್ಮ ಮನೇಲಿರೋವಂಥ ಫರ್ನಿಚರ್ ಇದೆಯಲ್ಲ ಎಲ್ಲನೂ ಡಾರ್ಕ್ ಕಲರ್ಸೇನೆ. ಸೊ ನಾನು ಇವಾಗ ರಿಗ್ರೆಟ್ ಮಾಡ್ತಾ ಇದ್ದೀನಿ ಡಾರ್ಕ್ ಕಲರ್ ಫರ್ನಿಚರ್ ತಗೊಂಡು. ಬಟ್ ಏನು ಮಾಡೋಕ್ಕಾಗಲ್ಲ, ತಗೊಂಡಿದ್ದಾಯ್ತು, ಇದನ್ನ ಫೇಸ್ ಮಾಡಲೇಬೇಕು. ಸೊ ಆಲ್ಟರ್ನೇಟಿವ್ ಡೇಸ್ ನಾನು ನಮ್ಮ ಮನೇನ ಈ ಥರ ಕ್ಲೀನ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಮೇನ್ ಆಗಿ ಇನ್ನೂ ಒಂದು ಕಡೆ ಜಾಸ್ತಿ ರ್ಯಾಂಡಮ್ ಐಟಮ್ಸ್ ಸೇರೋದು ಅಂದರೆ ಈ ಕಾಫಿ ಟೇಬಲ್ ಮೇಲೆ. ಇದ್ರ ಮೇಲೂ ಅಷ್ಟೇನೆ ರ್ಯಾಂಡಮ್ ಐಟಮ್ಸ್ ಬಿದ್ದಿರುತ್ತೆ. ಬುಕ್ಸು, ಅದು ಎಸ್ಪೆಷಲಿ ನಾವೇನಾದರೂ ಸ್ಕ್ರಿಪ್ಟ್ ಬರೀಬೇಕು ಅಥವಾ ವಾಯ್ಸ್ ಓವರ್ ಕೊಡಬೇಕು ಅಂತ ಏನಾದ್ರು. ಆ್ಯಕ್ಚುಲಿ ಈ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ನಾನು ವಾಯ್ಸ್ ಓವರ್ ಸ್ಕ್ರಿಪ್ಟ್ ಎಲ್ಲ ಮಾಡಿದೆ, ಹಂಗಾಗಿ ಆ ರ್ಯಾಂಡಮ್ ಐಟಮ್ಸ್ ಎಲ್ಲ ಅಲ್ಲೇ ಇತ್ತು. ಸೊ ಅದೆಲ್ಲನೂ ಎತ್ತಿಟ್ಬಿಟ್ಟು ಇವಾಗ ಒರೆಸ್ತಾ ಇದ್ದೀನಿ. ನಾನು ಹೇಗೆ ನನ್ನ ಮನೇನ ಮ್ಯಾನೇಜ್ ಮಾಡ್ತೀನಿ ಅಂದರೆ, ಪ್ರತಿಯೊಂದೂ ಅಂದರೆ ಎಲ್ಲ ಕಾರ್ನರ್ಸು ಒಂದೇ ದಿನ ಕ್ಲೀನ್ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಆಬ್ವಿಯಸ್ಲಿ ನನಗೂ ಬೇರೆ ಬೇರೆ ಕೆಲಸಗಳು ಎಲ್ಲ ಇರುತ್ತೆ. ಹಾಗಾಗಿ ಕೆಲವೊಂದು ಮಾಡೋಕ್ಕಾಗುತ್ತೆ, ಕೆಲವೊಂದು ಮಾಡೋಕ್ಕಾಗಲ್ಲ ಒಂದೇ ದಿನ. ಹಾಗಾಗಿ ನಾನೇನು ಪ್ಲ್ಯಾನ್ ಮಾಡ್ತೀನಿ ಅಂದರೆ, ಇವಾಗ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಪೂರ್ತಿ ಅಂದರೆ ನನಗೆ ಒಂದು ದಿನಕ್ಕೆ ಒಂದು ಕಾರ್ನರ್ನ ಕ್ಲೀನ್ ಮಾಡಕ್ಕೆ ಹೋಗ್ತೀನಿ. ಲೈಕ್ ಇವತ್ತಿನ ದಿನ ಲಿವಿಂಗ್ ರೂಮ್ ಕ್ಲೀನ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಅದ್ರ ಜೊತೆನಲ್ಲೇ ನಾನು ಡೈನಿಂಗ್ ರೂಮ್ ಅಂದರೆ ಡೈನಿಂಗ್ ಟೇಬಲ್ನ ಕೂಡ ಕ್ಲೀನ್ ಮಾಡಿ ಮುಗಿಸಿದ್ದಾಯಿತು. ಕ್ಲೀನ್ ಮಾಡಿದ ತಕ್ಷಣ ನಾನು ಇಮಿಡಿಯೇಟಾಗಿ ಮನೆ ಗುಡಿಸ್ಬಿಡ್ತೀನಿ, ಸೊ ದಟ್ ಮನೆ ಫುಲ್ಲು ಕ್ಲೀನ್ ಆಗಿಬಿಡುತ್ತೆ. ಆ್ಯಂಡ್ ನೆಕ್ಸ್ಟ್ ಡೇ ಬಂದು ಬೇರೆ ಯಾವ್ದಾದ್ರು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು, ಅಥವಾ ಅದ್ರ ನೆಕ್ಸ್ಟ್ ಡೇ ಯಾವ್ದಾದ್ರು ಒಂದು ರೂಮ್ ತಗೊಂಡು ಅದನ್ನ ಕ್ಲೀನ್ ಮಾಡ್ಕೊಳ್ಳೋದು, ಹೀಗೆ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಎಲ್ಲಾನು ಒಂದೇ ದಿನ ಅಂದರೆ ನಾನು ಹ್ಯೂಮನ್ ಬೀಯಿಂಗೆ, ನನಗೂ ಎಲ್ಲಾನು ಮಾಡೋಕ್ಕಾಗಲ್ಲ, ಸಾಕಾಗ್ಬಿಡುತ್ತೆ, ಸುಸ್ತಾಗತ್ತೆ. ಹಾಗಾಗಿ ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಆ್ಯಂಡ್ ಈ ಕ್ಲೀನ್ ಮಾಡಬೇಕಾದ್ರೆ ನಮಗೆ ಒಂದು ಮೋಟಿವೇಶನ್ ಬೇಕಲ್ವಾ, ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ, ನನಗೆ ಇಷ್ಟ ಆಗಿರೋವಂಥ ಮೂವಿನೋ ಅಥವಾ ಸಾಂಗ್ಸೋ ಏನಾದರೂ ಒಂದು ಟಿ ವಿನಲ್ಲಿ ಪ್ಲೇ ಮಾಡ್ತಾ ನಾನು ಅದನ್ನು ಕೇಳಿಸ್ಕೊಳ್ತಾ ನಾನು ಕೆಲಸ ಮಾಡ್ತೀನಿ. ಸೊ ದಟ್ ನಮ್ಮ ಕಾನ್ಸಂಟ್ರೇಷನ್ ಅಲ್ಲಿ ಕೂಡ ಇರುತ್ತೆ. ಅಂದರೆ ನಾವು ಅದನ್ನು ಎಂಜಾಯ್ ಮಾಡಿಕೊಂಡು ಸಾಂಗ್ಸ್ನ ಅಥವಾ ಮೂವೀಸ್ನ ಕೇಳಿಕೊಂಡು ಎಂಜಾಯ್ ಮಾಡಿಕೊಂಡು ನಾವು ನಮ್ಮ ಕೆಲಸಗಳನ್ನು ಮಾಡ್ಕೊಳ್ತಾ ಇರ್ತೀವಿ. ಆವಾಗ ನಮಗೆ ಆ ಕೆಲಸ ಮಾಡೋದಕ್ಕೆ ಬೋರ್ ಆಗಲ್ಲ. ಸೊ ನಾನು ಈ ಥರ ಮೆಥಡ್ನ ಫಾಲೋ ಮಾಡ್ತೀನಿ. ಆ್ಯಂಡ್ ಟೈಮ್ ಲಿಮಿಟ್ ನಾನು ಇಟ್ಕೊಳ್ಳೋಕೆ ಹೋಗಲ್ಲ, ಇಷ್ಟು ಟೈಮಲ್ಲೇ ಮಾಡಿ ಮುಗಿಸ್ಬೇಕು ಅಂತ. ಯಾಕಂದರೆ ಆ ಥರ ಅಂದರೆ ಪ್ರೆಷರ್ ಜಾಸ್ತಿ ಆಗುತ್ತೆ ಅಂತ ನನಗೆ ಫೀಲ್ ಆಯಿತು. ಮುಂಚೆ ಹಾಗೆ ಮಾಡ್ತಿದ್ದೆ, ಇಷ್ಟು ಟೈಮಲ್ಲಿ ಈ ಕೆಲಸ ಮುಗಿಸ್ಬೇಕು ಅಂತ. ಬಟ್
ಖಂಡಿತವಾಗ್ಲೂ ಅದು ಪ್ರೆಷರ್ ಅಂತ ನನಗೆ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಹಾಗಾಗಿ ಯಾವ ಟೈಮ್ ಲಿಮಿಟ್ಟು ನಾನು ಇಟ್ಕೊಳ್ದೆ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಈವನ್ ಇಫ್ ಇಟ್ ಈಸ್ ಈವ್ನಿಂಗ್ ಆದ್ರೂ ಪರವಾಗಿಲ್ಲ ಅಂತ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಈ ಥರ ಏನಾದರೂ ಕ್ಲೀನಿಂಗ್ ಕೆಲಸ ಅಥವಾ ಏನಾದರೂ ಜಾಸ್ತಿ ಹೆವಿ ಲೋಡ್ ಇತ್ತು ಅಂದರೆ ವರ್ಕ್ ಎಲ್ಲಾನು ನಾನು ಸಿಂಪಲ್ ಆಗಿರೋಂಥ ಲಂಚ್ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ. ಇವತ್ತು ಲಂಚ್ ನೋಡಿದ್ರೆ ರೈಸ್ ಜೊತೆ ನಾನು ಟೊಮೆಟೊ ಗೊಜ್ಜು ಮಾಡಿದ್ದೀನಿ ಅಷ್ಟೇ. ಬೇಗ ಆಗ್ಬಿಡುತ್ತೆ. ಹಾಫ್ ಆನ್ ಅವರಲ್ಲಿ ಮಾಡಿ ಮುಗಿಸ್ಬೋದು. ಆ್ಯಂಡ್ ಅದ್ರ ಜೊತೆನಲ್ಲಿ ಬಾಯ್ಲ್ಡ್ ಎಗ್ಸ್‌ನ ಕೂಡ ನಾನು ಸೇರಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಈ ಕಾಂಬಿನೇಷನ್ ನನಗೆ ತುಂಬಾನೇ ಇಷ್ಟ. ಹಾಗಾಗಿ ನಾನು ಈ ಥರ ಮಾಡ್ಕೊಳ್ತೀನಿ. ಸೊ ಲಂಚ್ ಇವತ್ತು ರೈಸ್ ಮತ್ತೆ ಟೊಮೆಟೊ ಗೊಜ್ಜು ವಿತ್ ಎಗ್ ಅಷ್ಟೇ. ಆ್ಯಂಡ್ ಇವಾಗ ನೆಕ್ಸ್ಟ್ ಡೇ ಆಗಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಆ್ಯಕ್ಚುಲಿ ಪ್ರೀವಿಯಸ್ ಡೇನೇ ಹಸ್ಬೆಂಡು ಚಿಕನ್ ಸಾರು ಮಾಡಿದ್ರು ಅವರೇನೆ. ಸೊ ಅದನ್ನ ನಾನು ರೆಕಾರ್ಡ್ ಮಾಡಿಲ್ಲ. ಬ್ಯುಸಿ ಇದ್ದೆ ನಾನು ವ್ಲಾಗ್ ಮಾಡೋದಕ್ಕೆ. ಇವಾಗ ಬ್ರೇಕ್‌ಫಾಸ್ಟ್‌ಗೆ ಅಂತ ನಾನು ಚಿಕನ್ ಸಾರು ಜೊತೆ ದೋಸೆನ ಮಾಡ್ತಿದ್ದೀನಿ. ಸೊ ಅದೇ ಬ್ರೇಕ್‌ಫಾಸ್ಟ್ ಇವಾಗ. ಆ್ಯಂಡ್ ಅದನ್ನ ತಿನ್ಕೊಂಡು ಹಸ್ಬೆಂಡ್ ಬೇರೆ ಆಚೆ ಹೋಗೋ ಕೆಲಸ ಇತ್ತು. ಅದಕ್ಕೆ ಅಂತ ಅವ್ರಿಗೆ ಫಸ್ಟ್ ಮಾಡ್ಕೊಟ್ಬಿಡೋಣ ಅಂದ್ಬಿಟ್ಟು ಇವಾಗ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಮನೆ ಕೆಲಸ ಎಲ್ಲ ಮಾಡ್ತಿದ್ರೆ ನನಗೆ ಯೂಟ್ಯೂಬ್ ಕೆಲಸ ಪೆಂಡಿಂಗ್ ಆಗ್ಬಿಡತ್ತೆ. ಯೂಟ್ಯೂಬ್ ಮಾಡ್ತಿದ್ರೆ ಮನೆ ಕೆಲಸ ಪೆಂಡಿಂಗ್ ಆಗ್ಬಿಡತ್ತೆ. ಹಾಗಾಗಿ ನನ್ಗೆ ಎಷ್ಟೊಂದು ಸಲ ಅನ್ಸಿದೆ ಯಾರನ್ನಾದ್ರೂ ಹೌಸ್ ಹೆಲ್ಪ್‌ನ ಹೈರ್ ಮಾಡ್ಕೊಳ್ಳೋಣ ಅಂತ. ಬಟ್ ಮತ್ತೆ ಅನ್ಸುತ್ತೆ ನನಗೆ ಇಲ್ಲ ಬೇಡ ನಮ್ಮ ಮನೆ ಕೆಲಸ ನಾವೇ ಮಾಡ್ಕೊಳ್ಳೋಣ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದಷ್ಟು ನಾವು ಇನ್‌ಆಕ್ಟಿವ್ ಆಗ್ತೀವಿ ಅಂತ. ಹಾಗಾಗಿ ನಾನು ಆದಷ್ಟು ನನ್ನ ಕೆಲಸಗಳನ್ನ ನಾನೇ ಮಾಡ್ಕೊಳ್ಳೋದಕ್ಕೆ ಪ್ರಿಫರ್ ಮಾಡ್ತೀನಿ. ಸೊ ಒಂದೊಂದು ದಿನ ಒಂದೊಂದು ಕೆಲಸ ಮಾಡ್ಕೊಳ್ಳೋದ್ರಿಂದ ನನಗೂನು ಬರ್ಡನ್ ಅಂತ ಅನ್ಸಲ್ಲ. ಆ್ಯಂಡ್ ನಂಗೆ ಯೂಟ್ಯೂಬ್ ಕೆಲಸನೂ ಇರೋದ್ರಿಂದ ನಾನು ವಿಡಿಯೋ ಶೂಟ್ ಮಾಡಬೇಕು, ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಇದಕ್ಕೆಲ್ಲನೂ ನಂಗೆ ತುಂಬಾನೇ ಟೈಮ್ ತಗೊಳುತ್ತೆ. ಸೊ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ರೆ ನನ್ಗೆ ಮನೆ ಕೆಲಸಗಳೆಲ್ಲ ಪೆಂಡಿಂಗ್ ಬಿದ್ಬಿಡುತ್ತೆ. ಸೊ ನೀವು ಸೋಫಾ ಮೇಲೆ ಬಟ್ಟೆಗಳು ಎಷ್ಟಿತ್ತು ಅಂತ ನೀವು ನೋಡಿರ್ಬೋದು. ಅದು ಅದೇ ರೀಸನ್‌ಗೆನೆ ಯೂಟ್ಯೂಬ್ ಕೆಲಸದಲ್ಲಿ ನಾನು ಬ್ಯುಸಿ ಆಗಿದ್ದೆ ಅಂದರೆ ಆ ಕೆಲಸಗಳೆಲ್ಲನೂ ಹಂಗೆ ಪೆಂಡಿಂಗ್ ಇದ್ಬಿಡುತ್ತಾ. ಸೊ ವಿಡಿಯೋ ಮಾಡ್ಬೇಕಂದ್ರೂ ನಾನು ಎಲ್ಲ ನೀಟ್ ಮಾಡಿಬಿಟ್ಟು ಆಮೇಲೆ ನಾನು ವಿಡಿಯೋ ಮಾಡಬೇಕು. ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಓಕೆ ಇದನ್ನ ಕ್ಲೀನ್ ಮಾಡ್ಕೊಂಡಿದ್ರೆ ವಿಡಿಯೋ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲಾನು ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡ್ಬಿಟ್ಟು ವಿಡಿಯೋ ಮಾಡ್ತೀನಿ. ಹಂಗಾಗಿ ನಿಮ್ಗೆ ಕೆಲವೊಂದ್ಸಲ ಮನೆಯೆಲ್ಲ ಕ್ಲೀನ್ ಆಗಿದೆ ಅಂತ ಅನ್ನಿಸ್ಬೋದು. ಬಟ್ ಖಂಡಿತವಾಗ್ಲೂ ಇಲ್ಲ. ನಾನೂನು ಹ್ಯೂಮನ್ ಬೀಯಿಂಗೇನೆ. ನಾನು ಮಿಸ್ಟೇಕ್ಸ್ ಮಾಡ್ತೀನಿ. ನಾನು ಎಲ್ಲಾದ್ರಲ್ಲೂ ನಾನು ಪರ್ಫೆಕ್ಟ್ ಅಂತ ನಾನು ಹೇಳ್ಕೊಳಲ್ಲ. ನಾನು ಈ ಕೆಲವೊಂದು ವಿಷಯದಲ್ಲಿ ಇಂಪರ್ಫೆಕ್ಟ್ ಆಗೇ ಇದ್ದೀನಿ. ಸೊ ಯಾರ ಜೊತೆನೂ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ. ನನಗೆ ಹೆಂಗ್ ವರ್ಕ್ ಆಗುತ್ತೋ ನಾನು ಆ ಥರ ವರ್ಕ್ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ. ಇವಾಗ ನಾನ್ ಮಾಡೋದನ್ನ ನೋಡ್ದಾಗ ಕೆಲವ್ರಿಗೆ ಅದು ಓಕೆ ಅನ್ಸುತ್ತೆ, ಕೆಲವ್ರಿಗೆ ಅದು ಓಕೆ ಅನ್ಸಲ್ಲ. ಸೊ ಅದು ನಿಮ್ ಚಾಯ್ಸ್ ಅಷ್ಟೇನೆ. ನಾನಿವತ್ತು ವಿಡಿಯೋನಲ್ಲಿ ಶೇರ್ ಮಾಡಿದ್ದೆಲ್ಲ ನೀವು ಫಾಲೋ ಮಾಡ್ಬೇಕು ಅಂತ ಏನಿಲ್ಲ. ಅದೇ ಥರ ಫಾಲೋ ಮಾಡ್ದೇನೂ ಇರಬಾರ್ದು ಅಂತ ಏನಿಲ್ಲ. ನಿಮ್ಗೆ ಯಾವ್ದು ಆಪ್ಟ್ ಅಂತ ಅನ್ಸುತ್ತೋ ಅದನ್ನ ನೀವು ಫಾಲೋ ಮಾಡ್ಬೋದು. ಸೊ ಇದೇ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.